ಈ ವಿಡಿಯೋ ಮಾಡೋಕ್ಕೆ ಬೇಜಾರಾಗ್ತದೆ ನನಗೆ, ಯಾಕಂದರೆ ಯು ಎಸ್ ಅಲ್ಲಿ ಏನು ನಡೀತಿದೆ ಅಂತಲೇ ಅರ್ಥ ಆಗ್ತಿಲ್ಲ. ಜನವರಿ ಸ್ಟಾರ್ಟ್ ಆದಾಗಿಂದ 2025 ಸ್ಟಾರ್ಟ್ ಆದಾಗಿಂದ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಅಥವಾ ಕ್ಯಾಶುಯಾಲಿಟೀಸ್ ಆಗ್ತಾನೇ ಇದೆ. ಜನರು ಸಾಯ್ತಾನೇ ಇದ್ದಾರೆ ಅಮೇರಿಕದಲ್ಲಿ. ಸ್ಟಾರ್ಟಿಂಗಲ್ಲಿ ನೋಡಿದರೆ ವೈಲ್ಡ್ ಫೈರ್ಸ್ ಆಯಿತು, ಅರ್ಧಕ್ಕರ್ಧ ಕ್ಯಾಲಿಫೋರ್ನಿಯಾನೇ ಸುಟ್ಟೋಯ್ತು. ಆಮೇಲೆ ಅದೇನೋ ಟ್ರಕ್ ಎಕ್ಸ್ಪ್ಲೋಷನ್ನು ಮತ್ತು ಕಾರ್ ಎಕ್ಸ್ಪ್ಲೋಷನ್ ಅಂತ ಒಂದು 15 ಜನ ಏನೋ ಸತ್ರು ಅನಿಸುತ್ತೆ. ಅದಾದಮೇಲೆ ಮೊನ್ನೆ ನೋಡಿದ್ರೆ ವಾಷಿಂಗ್ಟನ್ ಮಿಡ್ ಏರ್ ಕೊಲಿಷನ್ ಕ್ರ್ಯಾಶ್ ಆಯಿತು. ಅದು ಒನ್ ಆಫ್ ದಿ ರೇರೆಸ್ಟ್ ಕ್ರ್ಯಾಶಸ್ಸು. ಅದನ್ನು ಕೂಡ ಅಮೇರಿಕದಲ್ಲೇ ಆಯಿತು ಆವಾಗಲೇ 2025 ಸ್ಟಾರ್ಟಿಂಗಲ್ಲಿ ಜನವರಿಲೇ. ಆ್ಯಂಡ್ 31st ಕೂಡ ಕೊನೆ ದಿವಸ, ಜನವರಿ ಕೊನೆ ದಿವಸ, ಅವತ್ತು ಕೂಡ ಬಿಟ್ಟಿಲ್ಲ. ಅವತ್ತು ಕೂಡ ಈ ಕ್ರ್ಯಾಶ್ ಆಯಿತು. ಲಿಯರ್ ಜೆಟ್ ಆ್ಯಂಬ್ಯುಲೆನ್ಸ್ ಮೆಡ್ ಜೆಟ್ ಕ್ರ್ಯಾಶ್ ಆಯಿತು ಅವತ್ತು ಕೂಡ. ಸೊ ಈ ಕ್ರ್ಯಾಶ್ ಹೆಂಗಾಯಿತು ಏನಾಯಿತು ಅಂತ ನೋಡೋಣ ಬನ್ನಿ. ಇದು ಲಿಯರ್ ಜೆಟ್ 45 ಅಂತ ಒಂದು ಮೆಡಿಕಲ್ ಅಥವಾ ಎಮರ್ಜೆನ್ಸೀಸ್ಗೆ ಯೂಸ್ ಮಾಡೋ ಏರ್ಕ್ರಾಫ್ಟ್. ಇದು ನಾರ್ತ್ ಈಸ್ಟ್ ಫಿಲಾಡೆಲ್ಫಿಯಾ ಏರ್ಪೋರ್ಟಿಂದ ಟಿಜುವಾನಾ ಏರ್ಪೋರ್ಟ್ ಕ್ಯಾಲಿಫೋರ್ನಿಯಾಗೆ ಹೋಗ್ತಾ ಇತ್ತು. ಇದರಲ್ಲಿ ಟೋಟಲಾಗಿ 6 ಜನ ಇದ್ದರು. 2 ಪೈಲಟ್ಸ್, 1 ಡಾಕ್ಟರ್, 1 ನರ್ಸ್ ಮತ್ತು ಒಂದು ಚಿಕ್ಕ ಪೀಡಿಯಾಟ್ರಿಕ್ ಪೇಷಂಟ್ ಹುಡುಗಿ, ಹೆಚ್ಚು ಕಡಿಮೆ 6 ವರ್ಷ ವಯಸ್ಸು, ಮತ್ತು ಅವರಮ್ಮ. ಇಷ್ಟು ಜನ ಈ ಪ್ಲೇನಲ್ಲಿ ಹೋಗ್ತಾಯಿದ್ರು. ಈ ಪ್ಲೇನ್ ಟೇಕ್ ಆಫ್ ಆಗಿ ಬರೀ 30 ಸೆಕೆಂಡಲ್ಲೇ ರೆಡಾರಿಂದ ಮಾಯ ಆಗುತ್ತೆ. ಸೊ ATC ಅವರು ATC ಟವರಿಂದ ಇದನ್ನು ನೋಡಿದಾಗ ಕೆಳಗಡೆ ಬೀಳ್ತಿರೋ ಥರ ಕಾಣಿಸ್ತಾ ಇತ್ತು. ಏನಾಗಿತ್ತು ಅಂದರೆ, ಪ್ಲೇನ್ ಟೇಕ್ ಆಫ್ ಆಗಿ ಹೆಚ್ಚು ಕಡಿಮೆ 1300 ಫೀಟ್ಗೆ ಹೋಗಿದ ತಕ್ಷಣ ಈ ಪ್ಲೇನ್ 11,000 ಫೀಟ್ ಪರ್ ಮಿನಿಟ್ ಸ್ಪೀಡಲ್ಲಿ ಕೆಳಗೆ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಕೊನೆಗೆ ಅಷ್ಟು ವೇಗದಲ್ಲಿ ಬಂದು ರೂಸವೆಲ್ಟ್ ಅನ್ನೋ ಮಾಲ್ ಮತ್ತು ಅದ್ರ ಪಕ್ಕ ಇರೋ ರೆಸಿಡೆನ್ಷಿಯಲ್ ಏರಿಯಾ ಹತ್ರ ಬಂದು ಕ್ರ್ಯಾಶ್ ಆಗುತ್ತೆ. ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾನೇ ಇದೆ. ಏನು ಕ್ಲೂಸ್ ಆಗಲಿ ಅಥವಾ ಈ ಕ್ರ್ಯಾಶ್ಗೆ ಕಾರಣ ಆಗಲಿ ಇನ್ನೂ ಏನೂ ಗೊತ್ತಿಲ್ಲ. ಬಟ್ ವೆದರ್ ರಿಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಆವಾಗ ಏರ್ಪೋರ್ಟ್ ಹತ್ರ 48 km/h ಅಷ್ಟು ಗಸ್ಟ್ ವಿಂಡ್ಸ್ ಇತ್ತು ಅಂತ ಹೇಳ್ತಾರೆ. ಸೊ ಅದನ್ನು ಇಟ್ಕೊಂಡು ನನ್ನ ಗೆಸ್ಸಿಂಗ್ ಪ್ರಕಾರ ಈ ಪ್ಲೇನ್ ಸ್ಟಾಲ್ ಆಗಿ ಕ್ರ್ಯಾಶ್ ಆಗಿರ್ಬೋದು ಅಂತ ಅನ್ಕೋತೀನಿ. ಸೊ ಇವಾಗ ಈ ಸ್ಟಾಲ್ ಅಂದರೆ ಏನು ಅಂತಂದರೆ, ಒಂದು ಏರೋಪ್ಲೇನ್ ಹಿಂಗೆ ಟೇಕ್ ಆಫ್ ಆದಾಗ ಈ ಆ್ಯಂಗಲಲ್ಲಿ ಟೇಕ್ ಆಫ್ ಆಗುತ್ತೆ ಅಲ್ವಾ. ಸೊ ಈ ಆ್ಯಂಗಲಲ್ಲಿ ಹಿಂಗೆ ಹೋಗಬೇಕಾದ್ರೆ ಅದಕ್ಕೆ ಪವರ್ ಸಿಗ್ದಲ್ಲಿ, ಈ ಆ್ಯಂಗಲ್ ಎಷ್ಟಿದೆಯೋ ಅದ್ರ ತಕ್ಕಂತೆ ಅದಕ್ಕೆ ಪವರ್ ಸಿಕ್ಕಿಲ್ಲ ಅಂದರೆ ನೋಸ್ ಹಿಂಗೆ ಡೈವ್ ಆಗುತ್ತೆ. ಏರೋಪ್ಲೇನ್ ಹಿಂಗೆ ಮುಂದೆಗಡೆ ಡೈವ್ ಆಗ್ಬಿಟ್ಟು ಕೆಳಗಡೆ ಬಂದು ಕ್ರ್ಯಾಶ್ ಆಗುತ್ತೆ. ಸೊ ಅದನ್ನು ಸ್ಟಾಲ್ ಅಂತ ಹೇಳ್ತಾರೆ. ಕ್ಲೀನಾಗಿ ಅರ್ಥ ಮಾಡಿಸ್ಬೇಕು ಹೆಂಗೆ ಆಗುತ್ತೆ ಇದು ಅಂದರೆ, ಒಂದು ಏರೋಪ್ಲೇನ್ ಹಿಂಗೆ ಟೇಕ್ ಆಫ್ ಆದಾಗ ಈ ಆ್ಯಂಗಲ್ ಇದೆಯಲ್ಲ, ಇದನ್ನು ಆ್ಯಂಗಲ್ ಆಫ್ ಅಟ್ಯಾಕ್ ಅಂತ ಹೇಳ್ತಾರೆ. ನೋಸ್ ಎಷ್ಟು ಮೇಲೆ ಹೋಗುತ್ತೋ ಅದನ್ನು ಆ್ಯಂಗಲ್ ಆಫ್ ಅಟ್ಯಾಕ್ ಅಂತ ಹೇಳ್ತಾರೆ. ಸೊ ನಮ್ಗೆ ಈ ಕೇಸಲ್ಲಿ ಗೊತ್ತಿರೋ ಪ್ರಕಾರ, ವಿಂಡ್ ರಿಪೋರ್ಟ್ಸ್ ಅವ್ರು ಹೇಳಿರೋ ಪ್ರಕಾರ 48 km/h ಹೆಡ್ ವಿಂಡ್ ಇದ್ದಂತೆ. ಸೊ ಅದೇನು ಮಾಡಿದೆ, ಹಿಂಗೆ ಗಾಡಿ ಹಿಂಗೆ ಬರ್ತಿರೋ ಕಾರಣದಿಂದ ಮೋಸ್ಟ್ಲಿ ನೋಸ್ ಹಿಂಗೆ ಫುಲ್ ಆ್ಯಂಗಲ್ ಆಫ್ ಅಟ್ಯಾಕ್ ಜಾಸ್ತಿ ಆಗಿದೆ. ಸೊ ಈ ಆ್ಯಂಗಲ್ ತಕ್ಕಂತೆ ಅದ್ರ ಪವರ್ ಜಾಸ್ತಿ ಆಗಿಲ್ಲ. ಮೋಸ್ಟ್ಲಿ ಇಂಜಿನ್ಸಿಗೆ ಅಷ್ಟು ಪವರ್ ಡೆಲಿವರ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅನಿಸುತ್ತೆ. ಸೊ ಅವಾಗ ಏನಾಗಿದೆ ಅಂದರೆ, ಇಂಜಿನ್ ಪವರ್ ಕಮ್ಮಿ ಆಗಿಬಿಟ್ಟು ನೋಸ್ ಹಿಂಗೆ ಡೈವ್ ಆಗಿದೆ, ಕೆಳಗಡೆ ಏರೋಪ್ಲೇನ್ ಡೈವ್ ಆಗಿದೆ. ಅದು ಅಷ್ಟು ಫೋರ್ಸಾಗಿ ಹಿಂಗೆ ಕೆಳಗಡೆ ಬಂದು ಕ್ರ್ಯಾಶ್ ಆಗಿದೆ. ನನ್ನ ಅಸಂಪ್ಷನ್ ಪ್ರಕಾರ ಇದೇ ಥರ ಆಗಿರೋದು. ಯಾಕಂದರೆ ಎಲ್ಲ ಕ್ರ್ಯಾಶ್ ವೀಡಿಯೋದಲ್ಲೆಲ್ಲ ನೋಡಿದಾಗ ಇದೇ ಥರ ಅಷ್ಟು ಫಾಸ್ಟಾಗಿ ಬಂದು ಪ್ಲೇನ್ ಬಿದ್ದಿರೋದು. ಆ್ಯಂಡ್ ವೆದರ್ ರಿಪೋರ್ಟ್ಸ್ ಕೂಡ ಅದೇ ಮ್ಯಾಚ್ ಮಾಡ್ತಾಯಿದೆ. 48 km/h ವಿಂಡ್, ಗಸ್ಟ್ ವಿಂಡ್ ಇತ್ತಂತೆ ಅಂತ ಹೇಳ್ತಾರೆ. ಸೊ ಇನ್ನೂ ಏನೂ ಕ್ಲಿಯರಾಗಿ ಗೊತ್ತಿಲ್ಲ, ಯಾಕಂದರೆ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ್ಯಂಡ್ ಇನ್ನೂ ಯಾರೂ ಕ್ಲೇಮ್ ಮಾಡಲ್ಲ ಏನಾಗಿದೆ ಅಂತ. ಸೊ ನಾನು ಕ್ಲೇಮ್ ಮಾಡಲ್ಲ ಇದೇ ಥರ ಆಗಿದೆ ಅಂತ ಕ್ಲೇಮ್ ಮಾಡಲ್ಲ. ಒಂದು ಅಸಂಪ್ಷನ್ ಅಷ್ಟೇ, ಈ ರೀತಿ ಆಗಿರ್ಬೋದು ಅಂತ. ಯಾಕಂದರೆ ಆ ವೀಡಿಯೋಸ್ ಎಲ್ಲ ನೋಡ್ಬಿಟ್ಟು ಅಸಂಪ್ಷನ್ ಮಾಡ್ತಾ ಇರೋದು. ಆ್ಯಂಡ್ ಅಫ್ಕೋರ್ಸ್ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಬರ್ಬೋದು ಆಚೆ. ಅದು ಬಂದಿದ್ದ ತಕ್ಷಣ ಕ್ಲಿಯರ್ ವರ್ಡಿಕ್ಟ್ ಏನು ಅಂತ ನಾನು ವೀಡಿಯೋ ಅಪ್ಲೋಡ್ ಮಾಡಿ ಹೇಳ್ತೀನಿ.
Allahu Akbar. What the hell? What the hell? What the hell? Oh my God. Oh my God. Yo. Oh my God. Allahu Akbar. ಸೊ ಅಷ್ಟೇ ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟ ಇರೋದು. ನೋಡೋಣ, ಇನ್ನು ಹೋಪ್ಫುಲಿ ಇನ್ನು ಮುಂದೆ ಯಾವುದು ಕ್ರ್ಯಾಶ್ ಆಗಲ್ಲ ಅಂತ ಅಂದ್ಕೊಳ್ಳೋಣ. ಯಾಕಂದರೆ ಇಷ್ಟೊಂದು ಜನ ಸಾಯ್ತಾ ಇದೆ ಸುಮ್ಮನೆ ಹಿಂಗೆ ನೋಡಿ. ಜಸ್ಟ್ ಒಂದೇ ಒಂದು ದಿನ ಗ್ಯಾಪಲ್ಲಿ 2 ಪ್ಲೇನ್ ಕ್ರ್ಯಾಶ್ ಆಗಿದೆ USA. ಸೊ ಅಷ್ಟೇ, ನಾನು ಹಳೆ ವೀಡಿಯೋಸ್ ಎಲ್ಲ ನೋಡಿಲ್ಲ ಅಂದರೆ ನೋಡ್ತಾ ಇರಿ. ಆ್ಯಂಡ್ ಈ ವಿಡಿಯೋ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ದರೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳೆ ವೀಡಿಯೋಸ್ ನೋಡಿಲ್ಲ ಅಂದರೆ ನೋಡಿ. ಅಂಟಿಲ್ ದೆನ್ ಸೈನಿಂಗ್ ಆಫ್, ಟಾಟಾ, ಬಾಯ್.